ಸ್ಥಿತರಾಗಿ ವಿಷ್ಣುವಿನ ಧ್ಯಾನದಲ್ಲಿ ಮಗ್ನರಾದರು. ಇಂಥ ಕಾಂತಿದರ್ಶಿ ತಪಸ್ವಿಯ ದರ್ಶನ ಪಡೆದು ನೈಮಿಷಾರಣ್ಯವಾಸಿ ಶೌನಕ ಮೊದಲಾದ ಮುನಿಗಳು ಅವರ ಪೂಜೆ ಸ್ತುತಿಯನ್ನು ಮಾಡಿ ಅವರಲ್ಲಿ ಹೀಗೆ ಪ್ರಾರ್ಥಿಸಿದರು. ಅರ್ಥಮಯ್ಯ? ಋಷಿಗಳು ಹೇಳಿದರು, ಹೇ ಸೂತರೇ, ನೀವು ಸರ್ವಜ್ಞರು, ಆದ್ದರಿಂದ ನಾವೆಲ್ಲರೂ ನಿಮ್ಮನ್ನು ಕೇಳುತ್ತಿದ್ದೇವೆ. ದೇವತೆಗಳಲ್ಲಿ ಸರ್ವಶ್ರೇಷ್ಠ ದೇವತೆ ಯಾರು? ಪರಮಾತ್ಮ ಯಾರು? ಯಾರು ಪೂಜ್ಯರಾಗಿದ್ದಾರೆ? ಜ್ಞಾನಕ್ಕೆ ಯೋಗ್ಯರಾದವರು ಯಾರು? ಈ ಜಗತ್ತಿನಲ್ಲಿ ಸೃಷ್ಟಿ, ಪಾಲನೆ ಹಾಗೂ ಸಂಹಾರ ಯಾರು ಮಾಡುತ್ತಾರೆ? ಯಾರ ಮೂಲಕ ಸನಾತನ ಧರ್ಮ ಪ್ರತಿಪಾದಿತವಾಗಿರುತ್ತದೆ? ದುಷ್ಟರ ವಿನಾಶಕ ಯಾರು? ಈ ದೇವನ ಸ್ವರೂಪ ಎಂತಹದ್ದು? ಯಾವ ಪ್ರಕಾರ ಈ ಸಂಪೂರ್ಣ ಜಗತ್ತಿನ ಸೃಷ್ಟಿಯಾಗಿದೆ? ಯಾವ ವ್ರತಗಳ ಪಾಲನೆ ಮಾಡುವುದರಿಂದ ಆ ದೇವನು ಸಂತುಷ್ಟನಾಗುತ್ತಾನೆ? ಯಾವ ಯೋಗದ ಮೂಲಕ ಆತನ ಪ್ರಾಪ್ತಿಯಾಗಬಹುದು? ಆತನ ಅವತಾರ ಎಷ್ಟಿವೆ? ಆತನ ವಂಶ ಪರಂಪರೆ ಹೇಗಿದೆ? ವರ್ಣಾಶ್ರಮಾದಿ ಧರ್ಮಗಳ ಪ್ರವರ್ತಕ ರಕ್ಷಕ ಯಾರು? ಈ ಧೀಮಂತ ಸೂತರೆ ಇವೆಲ್ಲವನ್ನು ಅನ್ಯ ವಿಷಯಗಳನ್ನು ಹಾಗೂ ನಾರಾಯಣ ಸಕಲ ಶ್ರೇಷ್ಠ ಕಥೆಗಳನ್ನು ವರ್ಣಿಸಿರಿ ಅಂತ ಅಡಿಗಂಟಿಗಳು. ಇಂಥ ಋಷಿಗಳು ಅಡಿಗಂಟ ಆ ಸೂತರ ಹೇಳಿದರು. ಸೂತಮಾರಿ చెప్తారు, ಈ ಋಷಿಗಳೇ, ನಾನು ಸಾರಭೂತವಾದ ವಿಷ್ಣುವಿನ ಕಥೆಗಳಿಂದ ಪರಿಪೂರ್ಣವಾದ ಗರುಡ ಪುರಾಣವಾದ ವರ್ಣನೆ ಮಾಡುವೆ. ಪ್ರಾಚೀನ ಕಾಲದಲ್ಲಿ ಈ ಪುರಾಣವನ್ನು ಶ್ರೀ ಗರುಡನು ಕಶ್ಯಪ ಋಷಿಗಳಿಗೆ ಹೇಳಿದ್ದ. ಕಶ್ಯಪ ಋಷಿಗೆ ಶಬ್ದಂಟ. ನಾನು ಇದನ್ನು ವ್ಯಾಸರಿಂದ ಕೇಳಿದ್ದೆ. ಈ ಋಷಿಗಳೇ, ಶ್ರೀನಾರಾಯಣನೇ ಸಕಲ ದೇವತೆಗಳಲ್ಲಿ ಶ್ರೇಷ್ಠನಾಗಿದ್ದಾನೆ. ಆತನೇ ಪರಮಾತ್ಮ, ಪರಬ್ರಹ್ಮನಾಗಿರುವನು. ಆತನಿಂದಲೇ ಈ ಜಗತ್ತಿನ ಉತ್ಪತ್ತಿ, ಸ್ಥಿತಿ ಹಾಗೂ ಸಂಹಾರ ಕ್ರಿಯೆಗಳಾಗುತ್ತವೆ. ಆತ ಮುಪ್ಪು ಮರಣ ರಹಿತನಾಗಿದ್ದಾನೆ. ವಾಸುದೇವನು ಅಜನ್ಮ ಆಗಿದ್ದರೂ ಜಗತ್ತಿನ ರಕ್ಷಣೆಗಾಗಿ ಸನತ್ ಕುಮಾರ ಮೊದಲಾದ ಅನೇಕ ರೂಪಗಳಲ್ಲಿ ಅವತರಿಸುತ್ತಾರೆ. ವಿಷ್ಣು ಇದುಂಟಾಡೇಟ. ಹೇ ಬ್ರಾಹ್ಮಣರೇ, ಶ್ರೀ ಹರಿಯು ಸರ್ವ ಪ್ರಥಮ ಕೌಮಾರ ಸ್ವರ್ಗದಲ್ಲಿ ಅವತರಿಸಿ ಕಠೋರ ಅಖಂಡ ಬ್ರಹ್ಮಚರ್ಯ ವ್ರತದ ಪಾಲನೆ ಮಾಡಿದ ಎರಡನೇ ಅವತಾರದಲ್ಲಿ ಜಗತ್ತಿನ ಸ್ಥಿತಿಗಾಗಿ ಕೊಂಡೊಯ್ದು ಪೃಥ್ವಿಯ ಉದ್ಧಾರ ಮಾಡುತ್ತಾ ವರಹ ಶರೀರದ ಧಾರಣೆ ಮಾಡಿದ. ಮೂರನೆಯದಾಗಿ ಋಷಿ ಸ್ವರ್ಗದಲ್ಲಿ ದೇವರ್ಷಿಯ ರೂಪದಲ್ಲಿ ಅವತರಿಸಿ ತಂತ್ರದ ವಿಸ್ತಾರ ಮಾಡಿದ. ಆದ್ದರಿಂದ ನಿಷ್ಕಾಮ ಕರ್ಮದ ಪ್ರವರ್ತನೆಯಾಯಿತು. ನಾಲ್ಕನೆಯದಾಗಿ ನಾರಾಯಣ ಅವತಾರದಲ್ಲಿ ಧರ್ಮದ ರಕ್ಷಣೆಗಾಗಿ ಕಠೋರ ತಪಸ್ಸು ಮಾಡಿ ದೇವಾಸುರರಿಂದ ಪೂಜಿತನಾದ. ಐದನೇ ಅವತಾರದಲ್ಲಿ ಸಿದ್ಧರಲ್ಲಿ ಸರ್ವಶ್ರೇಷ್ಠನಾದ ಕಪಿಲ ಮುನಿಯಾಗಿ ಅವತರಿಸಿ ಕಾಲದ ಪ್ರಭಾವದಿಂದ ಲುಪ್ತವಾಗಿದ್ದ ಸಂಖ್ಯಾಶಾಸ್ತ್ರದ ಶಿಕ್ಷಣ ಪ್ರದಾನಿಸಿದ. ಆರನೇ ಅವತಾರದಲ್ಲಿ ಅತ್ರಿ ಪತ್ನಿ ಅನಸೂಯಳ ಗರ್ಭದಿಂದ ದತ್ತಾತ್ರೇಯನ ರೂಪದಲ್ಲಿ ಅವತರಿಸಿ ರಾಜ ಅಲಂಕ ಹಾಗೂ ಪ್ರಹ್ಲಾದ ಮೊದಲಾದವರಿಗೆ ಅನ್ವೀಕ್ಷಕಿ ವಿದ್ಯೆಯ ಉಪದೇಶ ಪ್ರದಾನಿಸಿದ. ಏಳನೇ ಅವತಾರದಲ್ಲಿ ಶ್ರೀನಾರಾಯಣನು ಇಂದ್ರಾದಿ ದೇವತೆಗಳೊಡನೆ ಯಜ್ಞದ ಅನುಷ್ಠಾನ ಮಾಡಿದ. ಹಾಗೂ ಇದೇ ಸ್ವಯಂಭುವ ಮನ್ಮಥರಲ್ಲಿ ಅಕೂತಿಯ ಗರ್ಭದಿಂದ ರುಚಿ ಪ್ರಜಾಪತಿಯ ರೂಪದಲ್ಲಿ ಯಜ್ಞದೇವನಾಗಿ ಅವತರಿಸಿದ. ಎಂಟನೇ ಅವತಾರದಲ್ಲಿ ನಾಭಿ ಹಾಗೂ ಮರುದೇವಿಯ ಪುತ್ರನ ರೂಪದಲ್ಲಿ ಋಷಭದೇವನಾಗಿ ಅವಿರ್ಭೂತನಾದ. ಈ ಅವತಾರದಲ್ಲಿ ಆತನು ಸಕಲ ಆಶ್ರಮಗಳಿಂದ ನವಸ್ತುತವಾದ ಸ್ತ್ರೀಯರಿಗಾಗಿ ಆದರ್ಶ ಮಾರ್ಗ ನಿದರ್ಶನ ಮಾಡಿದ. ಋಷಿಗಳ ಪ್ರಾರ್ಥನೆಯಿಂದ ಶ್ರೀಹರಿಯು 9ನೇ ಅವತಾರದಲ್ಲಿ ಪಾರ್ಥಿವ ಶರೀರದ ರೂಪ ಧಾರಣೆ ಮಾಡಿದ. ಹಾಗೂ ಹಾಲಿನ ಮಹೌಷಧಿಗಳನ್ನು ಕರೆದು ಅದರಿಂದ ಪ್ರಜೆಗಳ ರಕ್ಷಣೆಯಾಯಿತು. 10ನೇ ಅವತಾರದಲ್ಲಿ ಮತ್ಸ್ಯಾವತಾರ ಧಾರಣೆ ಮಾಡಿ ಚಕ್ಷುಷ ಮನ್ವಂತರದ ಅನಂತರ ಬರುವ ಪ್ರಳಯ ಕಾಲದಲ್ಲಿ ವೈವಸ್ವತ ಮನುವನ್ನು ಪೃಥ್ವಿ ರೂಪದಲ್ಲಿ ನೌಕೆಯಲ್ಲಿ ಕೂಡಿಸಿ ಸುರಕ್ಷೆಯನ್ನು ಪ್ರದಾನಿಸಿದ. 11ನೇ ಅವತಾರದಲ್ಲಿ ದೇವಾಸುರರು ಸುಮಧ್ರಮತನ ಮಾಡಿದ ಸಮಯ ನಾರಾಯಣನು ಕೂರ್ಮ ರೂಪವನ್ನು ಧರಿಸಿ ಮಂದರಾಚಲ ಪರ್ವತವನ್ನು ತನ್ನ ಬೆನ್ನ ಮೇಲೆ ಧಾರಣೆ ಮಾಡಿದ. ಶ್ರೀಹರಿಯು 12ನೇ ಅವತಾರದಲ್ಲಿ ಧನ್ವಂತರಿ ಹಾಗೂ 13ನೇ ಅವತಾರ
ಅವತಾರದಲ್ಲಿ ಮೋಹನಿ ರೂಪ ಧರಿಸಿ ಇದೇ ರೂಪದಲ್ಲಿ ದೈತ್ಯರನ್ನು ಮುಗ್ಧಗೊಳಿಸುತ್ತಾ ದೇವತೆಗಳಿಗೆ ಅಮೃತಪಾನ ಮಾಡಿಸಿದ. 14ನೇ ಅವತಾರದಲ್ಲಿ ನರಸಿಂಹನ ರೂಪವನ್ನು ಧರಿಸಿ ತನ್ನ ತೀಕ್ಷ್ಣವಾದ ನಖಗಳಿಂದ ಪರಾಕ್ರಮಿ ದೈತ್ಯರಾದ ಹಿರಣ್ಯಕಶಿಪುವಿನ ಹೃದಯವನ್ನು ವಿದೀರ್ಣಗೊಳಿಸಿದ. 15ನೇ ಅವತಾರದಲ್ಲಿ ವಾಮನ ರೂಪವನ್ನು ಧರಿಸಿ ರಾಜ ಬಲಿಯ ಯಜ್ಞದಲ್ಲಿ